ಹಾಯ್ ಹಲೋ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನನ್ನ ಚಾನಲ್ನ ನೀವು ಫಾಲೋ ಮಾಡ್ತಾ ಇದ್ದರೆ ಕಳೆದ 4-5 ವೀಡಿಯೋದಲ್ಲಿ ನೀವು ದುಬೈನ ಗ್ಲೋಬಲ್ ವಿಲೇಜು, ಉಮಲ್ ಕ್ವೀನ್ಸು ಮತ್ತು ದುಬೈ ಡ್ರೋನ್ ಶೋ ಬಗ್ಗೆ ವೀಡಿಯೋಸ್ ನೋಡಿರ್ಬೋದು. ಆ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡು ಇವತ್ತು ದುಬೈನ ಮತ್ತೊಂದು ಬ್ಯೂಟಿಫುಲ್ ಟೂರಿಸಮ್ ಸ್ಪಾಟ್ ಬಗ್ಗೆ ತಿಳಿಸ್ತಾ ಹೋಗ್ತೀನಿ. ಸೊ ಅದಕ್ಕಿಂತ ಮೊದಲು ನೀವು ಹೊಸದಾಗಿ ಬಂದಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ನಾವು ಇವತ್ತು ನಿಮಗೆ ತೋರಿಸೋ ಸ್ಪಾಟ್ ಡೆಫಿನೆಟ್ಲಿ ನಿಮಗೆ ಇಷ್ಟ ಆಗುತ್ತೆ. ಯಾಕಂದರೆ ಇದೊಂದು ವರ್ಲ್ಡ್ ಫೇಮಸ್ ಟೂರಿಸಮ್ ಸ್ಪಾಟ್. ಇದು ಯಾವುದಪ್ಪ ಅಂದರೆ ಒನ್ ಆ್ಯಂಡ್ ಓನ್ಲಿ ದಿ ದುಬೈ ಫ್ರೇಮ್. ಹೌದು ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋದು ಜಗತ್ತಿನಲ್ಲಿ ಅತ್ಯಂತ ವಿಭಿನ್ನವಾದ ಸ್ಪಾಟ್ಗಳಲ್ಲಿ ಒಂದಾದ ದುಬೈ ಫ್ರೇಮ್. ದುಬೈ ಅಂದ ತಕ್ಷಣ ನಮಗೆ ಆಕಾಶ ಮುಟ್ಟುವ ಕಟ್ಟಡಗಳು, ಐಷಾರಾಮಿ ಜೀವನ ಶೈಲಿ, ಮರುಭೂಮಿಯ ಮಧ್ಯೆ ನಿರ್ಮಾಣವಾದ ಅದ್ಭುತ ನಗರ ಮಾತ್ರ ನೆನಪಾಗುತ್ತೆ. ಆದರೆ ಈ ಎಲ್ಲ ಅದ್ಭುತಗಳ ಮಧ್ಯೆ ಬಂಗಾರ ಕೋಟೆ ಇದೆ, ಅದೇ ಈ ದುಬೈ ಫ್ರೇಮ್. ಒನ್ ಆಫ್ ದಿ ಬಿಗ್ಗೆಸ್ಟ್ ಮಾನ್ಯುಮೆಂಟ್ ಇನ್ UAE ಇದು. ಫೈನಲಿ ನಾವು ನಿಮಗೆ ತೋರಿಸಲಿರೋ ಸ್ಪಾಟ್ ರೀಚ್ ಆದ್ವಿ. ಒಳಗೆ ಏನೇನಿದೆ ಅನ್ನೋ ಕ್ಯೂರಿಯಾಸಿಟಿ ನನಗೂ ಇದೆ, ನಿಮಗೂ ತೋರಿಸ್ತೀನಿ. ಎಂಟ್ರಿ ಟಿಕೆಟ್ ತೊಗೊಳ್ಳೋಣ ಅಂತ ಬಂದೆ. 50 dirhams ಅಂತೆ. VIP ಟಿಕೆಟ್ ಬೇಕಂದರೆ 300 dirhams. ಇದು ಓಪನ್ ಇರೋದು ಮಾರ್ನಿಂಗ್ 8 o'clock ರಾತ್ರಿ 9 o'clock. ದುಬೈನ ಜಬೀಲ್ ಪಾರ್ಕ್ನಲ್ಲಿ ನಿರ್ಮಿಸಲಾಗಿರುವ ಈ ಬಿಗ್ಗೆಸ್ಟ್ ಫ್ರೇಮ್ 150 ಮೀಟರ್ ಅಂದರೆ 493 ಅಡಿ ಹೈಟ್ ಇದೆ ಆ್ಯಂಡ್ 95 ಮೀಟರ್ ಅಗಲ ಇದೆ. ಇದು ವಿಶ್ವದ ಅತಿ ದೊಡ್ಡ ಫ್ರೇಮ್ ಅನ್ನೋ ದಾಖಲೆ ಕೂಡ ಇದೆ. ಹೆಲಿಕಾಪ್ಟರ್ ರೈಡ್ ಎಲ್ಲ ಹೋಗ್ತಿದೆ. ಒಳಗಡೆ ಫೌಂಟನ್ ಎಲ್ಲ ಇದೆ, ನೀವು ನೋಡಿ. ಎರಡು ದೊಡ್ಡ ಟವರ್ಗಳ ನಡುವೆ ಫುಲ್ ಟಾಪ್ನಲ್ಲಿ ಗ್ಲಾಸ್ ಬ್ರಿಡ್ಜ್ ಕೂಡ ನಿರ್ಮಿಸಿದ್ದಾರೆ. ಮೇಲೆ ಹೋಗ್ತಿದ್ದಂತೆ ನಮಗೆ ಅರ್ಧಕ್ಕರ್ಧ ದುಬೈನೇ ಕಾಣಿಸುತ್ತೆ. ಬುರ್ಜ್ ಖಲೀಫಾದಿಂದ ಹಿಡಿದು ಪ್ರತಿಯೊಂದು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಕಾಣುತ್ತದೆ. ಬನ್ನಿ, ಅದನ್ನು ಕೂಡ ನಾನು ನಿಮ್ಗೆ ತೋರಿಸ್ತೀನಿ. ಇದು ಆರಂಭವಾಗಿದ್ದು 2009ರಲ್ಲಿ. ಇವತ್ತು ರೈಸನ್ ಕ್ರಾಪ್ ಎಲಿವೇಟರ್ ಇಂಟರ್ನ್ಯಾಷನಲ್ ಅವಾರ್ಡ್ ಅನ್ನೋ ಸ್ಪರ್ಧೆ ನಡೆಯುತ್ತೆ. ಅಲ್ಲಿ ಭಾಗವಹಿಸಿದ ಆರ್ಕಿಟೆಕ್ಟ್ ಫರ್ನಾಂಡೋ ಡೋನಿಸ್ ಅವರ ಡಿಸೈನ್ ಗೆಲ್ಲುತ್ತೆ. ಆ ಟಾಸ್ಕ್ ಏನಿತ್ತು ಅಂದರೆ ದುಬೈಗೆ ಒಂದು ಹೊಸ ಮುಖ ಕೊಡೋದು, ಹೊಸ ಕಟ್ಟಡ ನಿರ್ಮಿಸಿ ಅಲ್ಲ, ಆದರೆ ಈಗಿರೋ ಲ್ಯಾಂಡ್ಮಾರ್ಕ್ಗಳನ್ನು ಫ್ರೇಮ್ ಮಾಡೋದು. ಫರ್ನಾಂಡೋ ಅವರ ಐಡಿಯಾ ಸಿಂಪಲ್ ಆದರೆ ಗ್ರೇಟ್ ಆಗಿತ್ತು. 2 ಟವರ್ಗಳ ನಡುವೆ ಸೇತುವೆ, ಅದು ಒಂದು ದೊಡ್ಡ ಪಿಕ್ಚರ್ ಫ್ರೇಮ್ನಂತೆ ಕಾಣುತ್ತೆ. ದುಬೈ ಮುನಿಸಿಪಾಲಿಟಿ ಇದನ್ನು ಡೆವಲಪ್ ಮಾಡುತ್ತೆ. ಇದರ ನಿರ್ಮಾಣಕ್ಕೆ ಸುಮಾರು $43 ಮಿಲಿಯನ್ ಖರ್ಚಾಯಿತು. 2018ರ ಜನವರಿಯಲ್ಲಿ ಇದನ್ನು ಪಬ್ಲಿಕ್ಗೆ ಓಪನ್ ಮಾಡುತ್ತಾರೆ. ಅಂದಿನಿಂದ ಲಕ್ಷಾಂತರ ಪ್ರವಾಸಿಗಳು ಬರ್ತಿದ್ದಾರೆ ಇಲ್ಲಿಗೆ. ಮಿಲ್ಕ್ ಐಸ್ ಕ್ರೀಮ್ ಕೂಡ ಇಟ್ಟಿದ್ದಾರೆ ಇಲ್ಲಿ, ಬೇಕಂದರೆ ತಿನ್ಬೋದು. ಪಿಸ್ತಾ ಶೇಕ್ ತೊಗೊಂಡೆ, 35 dirhams. ಮಿಲ್ಕ್ ಶೇಕ್ ನೋಡಿ, ಇಷ್ಟು ದೊಡ್ಡ ಬಾಟ್ಲಲ್ಲಿ ಕೊಟ್ಟವ್ರೆ. ಪಿಸ್ತಾ ಮಿಲ್ಕ್ ಶೇಕ್ ಮೇಡ್ ಔಟ್ ಆಫ್ ಕ್ಯಾಮಲ್ ಮಿಲ್ಕ್. That's very good. That's very nice. Camelation. ಫೈನಲಿ ಎಂಟ್ರಿ ಆದ್ವಿ ದುಬೈ ಫ್ರೇಮ್ ಒಳಗಡೆ. ಕ್ರೌಡ್ ಇದೆ ಇವತ್ತು, ಸಂಡೇ ಆಗಿರೋದ್ರಿಂದ. ಈ ಪ್ರೇಯರ್ ರೂಮ್ ಎಲ್ಲ ಇಟ್ಟಿದ್ದಾರೆ. ಫ್ರೈಡೇಸ್ ಆದರೆ ಪ್ರೇಯರ್ ಮಾಡ್ಬೋದು ಅಂತ. ಕ್ಯೂ ಅಲ್ಲಿ ನಿಂತ್ಕೊಂಡು ಹೋಗಬೇಕು, ಕ್ರೌಡ್ ಇರೋದ್ರಿಂದ ಎಷ್ಟು ಟೈಮ್ ಆಗುತ್ತೋ ನೋಡಬೇಕು. ಇದು ಪೂರ ನೋಡ್ಕೊಳ್ಳೋಕ್ಕೆ 1.5 ಗಂಟೆ ಆಗುತ್ತಂತೆ ಫುಲ್ಲು.
ದುಬೈ ಫ್ರೇಮ್ ಮತ್ತು ಪಾರ್ಕ್ ಎಲ್ಲ. ಸೊ ಈ ಥರ ಒಂದು ಟಿಕೆಟ್ ಕೊಡ್ತಾರೆ, 52 ದಿರಮ್ಸ್ ಕೊಟ್ಟರೆ ಏನಲ್ಲಿ ಎಂಟ್ರಿ ಒಳಗಡೆಗೆ. ಸೊ ನಾವು ಟಿಕೆಟ್ ತೊಗೊಂಡಿದ ತಕ್ಷಣ ಇಲ್ಲಿ ಒಂದು ಇವರೇ ಫೋಟೋ ಕ್ಯಾಪ್ಚರ್ ಮಾಡಿಕೊಡ್ತಾರೆ ಫ್ರೇಮ್ ಹತ್ರ ಇರೋಂಗೆ. ಸೊ ಅದಕ್ಕೊಂದು ಪಾಸ್ ಕೂಡ ಕೊಟ್ಟಿದ್ದಾರೆ ನೋಡಿ, ಫೋಟೋ ತೆಗಿತಿದ್ದಾರೆ ಇಲ್ಲೆಲ್ಲ ಒಳಗಡೆ. ಸೋವಿನಿಯರ್ಸ್ ಶಾಪಿಂಗ್ ಮಾಲ್ ಥರನೇ ತೆಗೆದಿದ್ದಾರೆ ದುಬೈ ಫ್ರೇಮ್ ಒಳಗಡೆ, ಆದರೆ ತುಂಬ ಎಕ್ಸ್ಪೆನ್ಸಿವ್ ಇರುತ್ತೆ ಇಲ್ಲಿ ಎಲ್ಲ. ಸೊ ನಾಟ್ ರೆಕಮೆಂಡೆಡ್ ಟು ಪರ್ಚೇಸ್ ಎನಿಥಿಂಗ್ ಫ್ರಮ್ ಹಿಯರ್. ನೋಡಿ ದುಬೈ ಫ್ರೇಮ್ ಮರ್ಚೆಂಡೈಸು ಎಲ್ಲ ಸೇಲ್ಗೆ ಇಟ್ಟಿದ್ದಾರೆ. ಬಾಟಲ್ಸು, ಬುಕ್ಸು, ಕೀ ಚೈನ್ಸು, ಶೋ ಪೀಸ್ಗಳು ಎಲ್ಲನೂ ಸೇಲ್ ಮಾಡ್ತಾನೆ ಇರ್ತಾರೆ ಇಲ್ಲಿ ಎಲ್ಲ. ಅಂತಾನೆ ಫುಲ್ಲು ಅದು ಇದು ಇಟ್ಟಿದ್ದಾರೆ. ಒಂದೊಂದು ಫೋಟೋ 100 ದರಮ್ಮು, 125 ದರಮ್ಸು ಅಂತಾರೆ. ಇಟ್ ಈಸ್ ಅಪ್ರಾಕ್ಸಿಮೇಟ್ಲಿ ಇಂಡಿಯನ್ ಮನಿ 2,500. ವರ್ತೇನು ಅನಿಸಿಲ್ಲ ಫೋಟೋದು. ಯಾರಾದರೂ ಪ್ರೊಫೆಷ್ನಲ್ ಫೋಟೋಗ್ರಾಫರ್ಸ್ ಇದ್ದರೆ ನೀವೇ ಬಂದಿದ್ರೆ ಜೊತೆಯಲ್ಲಿ DSLR ತೊಗೊಂಡು ಆರಾಮಾಗಿ ನೀವೇ ಫೋಟೋ ಹೊಡ್ಕೋಬೋದು, ನನ್ನ ಸಜೆಷನು. ನಾವು ಇನ್ನೂ ಗ್ರೌಂಡ್ ಫ್ಲೋರಲ್ಲೇ ಇದ್ದೀವಿ, ಆದರೆ ಇಲ್ಲಿ ಎಲ್ಲ ಡೀಟೇಲ್ಸ್ ಹಾಕಿದ್ದಾರೆ ನೋಡಿ. ದುಬೈ ಫ್ರೇಮ್ ಹೆಂಗೆ ಕಟ್ಟಿದ್ದಾರೆ ಅಂತ ನೀವು ನೋಡ್ಬೋದು. ಇಲ್ಲಿ ವಿಂಡ್ ಇಂಪ್ಯಾಕ್ಟ್ನ ಹೆಂಗೆ ತಡೆಯುತ್ತೆ ಈ ಫ್ರೇಮು ಅನ್ನೋದನ್ನ ಇಲ್ಲಿ ಹಾಕಿದ್ದಾರೆ. ಪೋರಸ್ ಕ್ಲಾಡಿಂಗು ಆ್ಯಂಡ್ ಬಿಲ್ಡಿಂಗ್ ಡ್ಯಾಂಪರ್ ಅನ್ನೋ ಟೆಕ್ನಾಲಜಿನ ಯೂಸ್ ಮಾಡಿದ್ದಾರೆ ವಿಂಡ್ ಇಂಪ್ಯಾಕ್ಟ್ನ ರಿಡ್ಯೂಸ್ ಮಾಡೋದಕ್ಕೆ. ಆ್ಯಕ್ಚುಲಿ ಕನ್ಸ್ಟ್ರಕ್ಷನ್ ಮಾಡಿರೋದ್ರ ಬಗ್ಗೆ ಎಲ್ಲ ಇಟ್ಟಿದ್ದಾರೆ. ಇನ್ನೊಂದು ವಿಶೇಷತೆ ಏನು ಅಂದರೆ, ದುಬೈ ಫ್ರೇಮ್ಗೆ ಲೆಫ್ಟ್ ಸೈಡು ಅಂದರೆ ನಾರ್ತ್ ಸೈಡ್ಗೆ ಕಾಣಿಸೋದೆಲ್ಲ ಓಲ್ಡ್ ದುಬೈ, ರೈಟ್ ಸೈಡ್ ಅಂದರೆ ಸೌತ್ ಸೈಡು. ಆ ಸೌತ್ ಸೈಡ್ಗೆ ಕಾಣಿಸೋದೆಲ್ಲ ನ್ಯೂ ದುಬೈ. ಬುರ್ಜ್ ಖಲೀಫಾ ಎಲ್ಲ ನ್ಯೂ ದುಬೈ ಸೈಡ್ಗೆ ಬರುತ್ತೆ ನೋಡಿ. ದುಬೈ ಫ್ರೇಮ್ನ ಮ್ಯೂಸಿಯಂ ಒಳಗಡೆ ಹೋಗ್ತಿದ್ದೀನಿ. ಫುಲ್ ಕತ್ಲೆ ಇದೆ. ಮಾಡಿದ್ದೀನಿ ಎಷ್ಟು ಕಾಣಿಸ್ಲಿ ಅಂತ. ಅದು ಜೈಲೊಳಗಡೆ ಹೋದಂಗಿದೆ ಗುರು. 3D ಆರ್ಟ್ ನೋಡಿ. ಜೈಲೊಳಗಡೆ ಯಾರನ್ನ ಕೂರಿಸೋರೆ ನಿಮ್ಮ ಫ್ರೆಂಡ್ಸ್ನ. ಹಳೆ ಕಾಲದ ದುಬೈ ಹೇಗಿತ್ತು ಅಂತ ಇಲ್ಲಿ ಒಂದು ವೀಕ್ಷಣೆ ಕೊಟ್ಟಿದ್ದಾರೆ. ಅವ್ರು ಯೂಸ್ ಮಾಡ್ತಿದ್ದು ವೆಸಲ್ಸು, ಯುಟೆನ್ಸಿಲ್ಸು ಎಲ್ಲ ಪ್ರಿಸರ್ವ್ ಮಾಡಿದ್ದಾರೆ. ಅರಬಿಕ್ ಕಲ್ಚರ್ ಹೇಗಿತ್ತು ಅಂತ ನೋಡಿ. ಫಾರ್ ದ ಫ್ಯಾಬ್ರಿಕ್ಸ್, ಸೊ ಇದೇ ಫಸ್ಟ್ ಫ್ಯಾಬ್ರಿಕ್ ಇಲ್ಲಿ ಇವರು ಮ್ಯಾನುಫ್ಯಾಕ್ಚರ್ ಆಗಿರೋದು. ಫೋಟೋ ಎಲ್ಲ ಇದೆ ನೋಡಿ. ದುಬೈದು ಸ್ಪೈಸಸ್ ಎಲ್ಲ ಇಟ್ಟಿದ್ದಾರೆ. ಸೊ he was the first businessman who opened the shops in Dubai. Spices do. Taj market. (1978) ದುಬೈ ರೋಡಿಂಗ್ ಇತ್ತು. ಅಷ್ಟು ಫಾಸ್ಟಾಗಿ 2011ಗೆ ಇವರು
ದುಬೈನ ಫುಲ್ ಸಿಟಿ ರೆಡಿ ಮಾಡಿದ್ದಾರೆ. ಆಚೆ ಎಕ್ಸಿಟ್ ಆಗಿದ ತಕ್ಷಣ ಹಿಂಗಿದೆ ಫುಲ್ಲು ನೋಡಿ. ಸೆಲ್ಫಿ ಬೂತ್ ಎಲ್ಲ ಇದೆ, ಫೋಟೋ ಹೊಡ್ಕೋಬೋದು ಬೇಕಿದ್ರೆ. ಮುಗಿಸ್ಕೊಂಡು ಹಂಗೆ ಮುಂದೆ ಬಂದೆ ನಾನು ಇದಕ್ಕೆ ಹೋಗ್ಲಿಕ್ಕೆ ಮೇಲೆ. ಫೈನಲಿ 450 ಅಡಿ ಎತ್ತರ ಹೋಗೋಕ್ಕೆ ಎಲಿವೇಟ್ರ್ ಬಂದಿದೆ. ಎಲಿವೇಟ್ರ್ ಹತ್ರ ಹೋಗ್ತಾ ಇದ್ದೀನಿ. ಹೆವಿ ಕ್ರೌಡ್ ಇದೆ ಇವತ್ತು, ಸಂಡೇ ಆಗಿರೋದ್ರಿಂದ. ಲಿಫ್ಟ್ ಬಂದಿದೆ, ಲಿಫ್ಟ್ ಒಳಗಡೆ ಹೋಗ್ತಾ ಇದ್ದೀವಿ ನಾವು. ಇದ್ದೀವಿ ಲಿಫ್ಟಲ್ಲಿ 150 ಅಡಿ. ನೋಡಿ, ನಾವೀಗ 493 ಫೀಟ್ ಎತ್ತರಕ್ಕೆ ಎಲಿವೇಟರ್ ಮೂಲಕ ಮೇಲೆ ಹೋಗ್ತಿದ್ದೀವಿ. ಇದರ ಇನ್ನೊಂದು ವಿಶೇಷ ಏನು ಗೊತ್ತಾ, ಜಸ್ಟ್ 75 ಸೆಕೆಂಡ್ಸಲ್ಲಿ 48 ಫ್ಲೋರ್ ಮೇಲೆ ಇರುತ್ತದೆ. ಇವಾಗ ನಾನು ನಿಂತಿದ್ದೀನಿ 450 ಅಡಿ ಮೇಲೆ, 150 ಮೀಟ್ರು. ಕೆಳಗಡೆ ನೋಡಿ ಎಷ್ಟು ಡೀಪ್ ಆಗಿದೆ. ಇದರ ಮೇಲೆ ವಾಕ್ ಮಾಡ್ಬೋದು. ಅಲ್ಲೆಲ್ಲ ಜನ ಕಾಣಿಸ್ತಿದ್ದಾರೆ ಈ ಕೆಳಗಡೆ ಬಂದಿ ಜಾಗದಿಂದ. ಇದೊಂಥರ ಕ್ರೇಜಿ ಎಕ್ಸ್ಪೀರಿಯೆನ್ಸು. ಫುಲ್ ಫ್ರೇಮೇ ಕಾಣಿಸ್ತಿದೆ. ಸೊ ನಾವೀಗ ಸ್ಕೈ ಡೆಕ್ ಮೇಲೆ ಇದ್ದೀವಿ. ಇಲ್ಲಿ ಗ್ಲಾಸ್ ಬಾಟಮ್ ಫ್ಲೋರ್ ಇದೆ. ನಾನಿವಾಗ 450 ಅಡಿ ಮೇಲೆ ನಿಂತ್ಕೊಂಡು ಮಾಡ್ತಿರೋ ವಿಡಿಯೋ ಇದು. ನೋಡಿ ಏನು ಕಾಣಿಸ್ತಿದೆ ದುಬೈ. ಅದರ ಮೇಲೆ ನಿಂತು ಕೆಳಗೆ ನೋಡಿದರೆ ಹಾರ್ಟ್ ಬೀಟ್ ನಿಂತೋಗುತ್ತೆ. ತಲೆ ಒಂಥರ ಗಿರ್ರನ್ನತ್ತೆ. ಹೊರಗೆ ನೋಡಿದರೆ ಇಡೀ ಜಗತ್ತೇ ಕಾಣುತ್ತೆ. ಎಲ್ಲಿ ನೋಡಿದರೂ ಬರೀ ಬಿಲ್ಡಿಂಗ್ಗಳು. ಸ್ವರ್ಗದ ಮೇಲೆ ನಿಂತ್ಕೊಂಡು ಇದೆಲ್ಲ ನೋಡ್ತಿದ್ದೀವ ಅಂತ ಅನಿಸುತ್ತೆ. ಇನ್ನೊಂದು ವಿಶೇಷತೆ ಏನು ಅಂದರೆ, ದುಬೈ ಫ್ರೇಮ್ಗೆ ಲೆಫ್ಟ್ ಸೈಡು ಅಂದರೆ ನಾರ್ತ್ ಸೈಡ್ಗೆ ಕಾಣಿಸೋದೆಲ್ಲ ಓಲ್ಡ್ ದುಬೈ, ರೈಟ್ ಸೈಡ್ ಅಂದರೆ ಸೌತ್ ಸೈಡು. ಆ ಸೌತ್ ಸೈಡ್ಗೆ ಕಾಣಿಸೋದೆಲ್ಲ ನ್ಯೂ ದುಬೈ. ಬುರ್ಜ್ ಖಲೀಫಾ ಎಲ್ಲ ನ್ಯೂ ದುಬೈ ಸೈಡ್ಗೆ ಬರುತ್ತೆ ನೋಡಿ. ಅಲ್ಲಿ ಕಾಣಿಸ್ತಿರೋದೆಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗು, ಅದರಲ್ಲೇ ಕಾಣಿಸೋದೆ ಬುರ್ಜ್ ಖಲೀಫಾ. ನೋಡಿ ಫುಲ್ಲು ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ. 450 ಅಡಿ ಮೇಲೆಯಿಂದ ಈ ಗ್ಲಾಸ್ ಇದೆ. ಈ ಗ್ಲಾಸ್ ಮೇಲೆ ನಡಿಬೋದು. ನಡೀತಾ ಇದ್ದೀನಿ ಗ್ಲಾಸ್ ಮೇಲೆ. ಮಸ್ತ್ ಎಕ್ಸ್ಪೀರಿಯನ್ಸ್ ಇದು. ಅರ್ಧ ದುಬೈಯೇ ಕಾಣಿಸುತ್ತೆ ನೀವು ಇಲ್ಲಿ ಮೇಲ್ಗಡೆ ಬಂದು ನಿಂತ್ಕೊಂಡು ನೋಡಿದ್ರೆ. ಹಾಗೆ ಬಿಲ್ಡ್ ಮಾಡಿದ್ದಾರೆ ಇದನ್ನು. ಒಳಗಡೆ ಎಲ್ಲ ಲೈಟಿಂಗ್ಸ್ ನೋಡಿ ಫುಲ್ ಚೇಂಜ್ ಆಗ್ತಾನೇ ಇದೆ. ನೈಟ್ ವ್ಯೂ. ಸೊ ಈ ಕಡೆ ನೋಡಿ, ಈ ಕಡೆ ಹೆಂಗೆ ಕಾಣಿಸುತ್ತೆ ಅಂತ ದುಬೈ. ದ ಅದರ್ ಸೈಡ್ ಆಫ್ ಫ್ರೇಮ್ ತೋರಿಸಿದೆ. ಇದು ಸೈಡ್ ಆಫ್ ಫ್ರೇಮ್.
ಮುಚ್ಚಿಟ್ಟಿದ್ದಾರೆ. ನೋಡಿ ಏನಾದರೂ ಸುಸ್ತಾದರೆ ಒಂಚೂರು ಲೈಟಾಗಿ ತಿನ್ಬೋದು. ಬಟ್ ಎಲ್ಲ ಎಕ್ಸ್ಪೆನ್ಸಿವ್ ಇದೆ. ನಾಟ್ ರೆಕಮೆಂಡೆಡ್ ಟು ಈಟ್ ಹಿಯರ್. ಚಾಕ್ಲೇಟು, ಬೀರು, ಜ್ಯೂಸು ಎಲ್ಲ ಮಾರ್ತಾರೆ ಇಲ್ಲಿ. ಆರೆಂಜ್ ಜ್ಯೂಸು, ವಾಟರ್ ಮೆಲನ್ ಜ್ಯೂಸು ಇಟ್ಟಿದ್ದಾರೆ ನೋಡಿ. ಒಂದು ಜ್ಯೂಸ್ ಬಂದ್ಬಿಟ್ಟು 20 ದರಮ್ಸು. ಅಂದರೆ ಒಂದು ಜ್ಯೂಸ್ಗೆ ನಾವು ಇಂಡಿಯನ್ ರುಪೀಸಲ್ಲಿ ಆಲ್ಮೋಸ್ಟ್ 500 ರೂಪಾಯಿ ಕೊಡಬೇಕು. 500 ರೂಪಾಯಿ ಕೊಟ್ಟು ಒಂದು ಜ್ಯೂಸ್ ಕುಡಿಬೇಕಾ ಇಲ್ಲಿ? ನೋಡಿ, ಈ ಕಡೆ ಬಂದಾಗ ಟ್ರೈ ಮಾಡಿ ಒಂದ್ಸಲ 500 ರೂಪೀಸ್ ಕೊಟ್ಟು. ಗೋಧಿವಾ ಚಾಕ್ಲೇಟ್ಸ್ ಅಂತೆ. ಇದೆಲ್ಲ 35-40 ದರಮ್ಸ್ ಇದೆ. ಒಂದು ಚಾಕ್ಲೇಟ್ 1000 ರೂಪಾಯಿ ಅಂದರೆ ಏನು ಹೇಳೋಣ ಸ್ವಾಮಿ? ಬನ್ನಿ, ನಿಮಗೆ ಈ ತುದಿಯಿಂದ ಇನ್ನೊಂದು ವಿಸ್ಮಯ ತೋರಿಸ್ತೀನಿ. ಇದು ನೋಡಿ, 3D ಶೋ ಜಗತ್ತೇ ಮರೆಯುವಂತೆ ಮಾಡುತ್ತದೆ. ನಾವು ಬೇರೆಯೇ ಲೋಕದಲ್ಲಿ ಇದ್ದೀವಿನೋ ಅನ್ನೋ ಹಾಗೆ ಫೀಲ್ ಕೊಡುತ್ತೆ. ಬಟ್ ಸಖತ್ ಎಕ್ಸ್ಪೀರಿಯನ್ಸ್ ಮಾತ್ರ. ಇದನ್ನೆಲ್ಲ ನೋಡಿದಾಗ ಖಂಡಿತ ನಿಮಗೂ ಅಟ್ಲೀಸ್ಟ್ ಒಂದು ಸಲ ಆದರೂ ದುಬೈ ಫ್ರಮ್ಗೆ ಹೋಗಬೇಕು ಅಂತ ಅನಿಸುತ್ತೆ ಅಂತ ನಾವು ಭಾವಿಸ್ತೀವಿ. ಆಮೇಲೆ ಇದೆಲ್ಲ ಫ್ಯೂಚರಲ್ಲಿ ದುಬೈ ಹೆಂಗಿರುತ್ತೆ ಅನ್ನೋದ್ರ ಬಗ್ಗೆ ಒಂದು ಶಾರ್ಟ್ ಮೂವಿ ಥರ ಹಾಕಿ ಇಲ್ಲಿ ಪ್ಲೇ ಮಾಡಿ ತೋರಿಸ್ತಾರೆ ಆ್ಯಕ್ಚುಲಿ. ನೀವು ನೋಡ್ಬೋದಲ್ಲಿ ಫ್ಲೈಯಿಂಗ್ ಕಾರ್ಸು, ಟ್ರ್ಯಾಮ್ಸು, ಅಡ್ವಾನ್ಸ್ ಮೆಟ್ರೋ ಸರ್ವೀಸಸ್ಸು ಎಲ್ಲ ಬರುತ್ತೆ ಅಂತ ದುಬೈಗೆ ಫ್ಯೂಚರಲ್ಲಿ ನೀವು ನೋಡ್ಬೋದು. ಇದನ್ನು ಏನು ಮಾಡ್ತಾರೆ ಅಂತ, ಹೇಗೆ ಕನ್ಸ್ಟ್ರಕ್ಷನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಡೆಮೋನ ಇಲ್ಲಿ ನೀವು ಕಾಣಬಹುದು ಆ್ಯಕ್ಚುಲಿ. ಫೈನಲಿ ಕೆಳಗೆ ಬರ್ತಾ ಇದ್ದೀವಿ. ಸೊ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ನೀವೇನಾದರೂ ದುಬೈ ಟ್ರಿಪ್ ಪ್ಲ್ಯಾನ್ ಮಾಡಿದರೆ ಖಂಡಿತ ನಿಮ್ಮ ಬಕೆಟ್ ಲಿಸ್ಟ್ನಲ್ಲಿ ದುಬೈ ಫ್ರೇಮ್ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಯಾವುದೋ ಕಾರಣಕ್ಕೆ ನೀವು ಡಿಸಪಾಯಿಂಟ್ ಆಗಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಾಕಷ್ಟು ಮಾಹಿತಿಯೊಂದಿಗೆ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್. ಫ್ರೇಮ್ ಮುಗಿಸ್ಕೊಂಡು ಹಂಗೆ ಬಂದರೆ ಹಿಂದೆಗಡೆನೆ ಡೈನೋಸರ್ ಪಾರ್ಕ್ ಇದೆ. ಸೊ ಯಾರ್ಯಾರು ಡೈನೋಸರ್ ಜೊತೆ ಆಟ ಆಡಬೇಕು ಅಂದ್ಕೊತೀರೋ ಅವರೆಲ್ಲ ಹೋಗ್ಬೋದು.